ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇನ್ನು ಯಾರಾದರೂ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಕ್ಚುಲಿ ಲಕ್ಷ್ಮಿ ಅಂದರೆ ಯಾರಿಗಿಷ್ಟ ಇಲ್ಲ? ಅದು ಹಣದ ರೂಪದಲ್ಲಾಗಿರ್ಬೋದು, ಬಂಗಾರದ ರೂಪದಲ್ಲಾಗಿರ್ಬೋದು, ನಾವು ಏನ್ ತಗೊಳ್ಳೋ ಅಂಥ ಸೈಟು, ಮನೆ, ಕಾರು ಯಾವ್ದಾರು ಆಗಿರ್ಬೋದು ಎಲ್ಲದಕ್ಕೂನು ಲಕ್ಷ್ಮಿ ಅಂತಾನೆ ಕರಿತೀವಿ. ಸೊ ಹಾಗಾಗಿ ಮನೆಯಲ್ಲಿ ಸದಾಕಾಲ ಲಕ್ಷ್ಮಿ ನಮ್ಮ ಜೊತೆನೇ ಇರಬೇಕು ಅಂದರೆ ಒಂದಷ್ಟು ಸಣ್ಣ ಪುಟ್ಟ ಪೂಜೆಗಳನ್ನ ಮಾಡೋದ್ರಿಂದ ಶಾಶ್ವತವಾಗಿ ಲಕ್ಷ್ಮಿ ಮನೆಯಲ್ಲೇ ನೆಲೆಸ್ತಾರೆ. ನಿಮಗೆ ಅರಳುಪ್ಪು ಗೊತ್ತಲ್ವಾ? ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಮನೆಯಲ್ಲಿರೋ ಅರಳುಪ್ಪು. ಅದ್ರ ಬಗ್ಗೆನೇ ಇವತ್ತಿನ ವಿಡಿಯೋ. ಮನೆಯಲ್ಲಿ ನಾವು ಉಪಯೋಗಿಸೋ ಅಂಥ ಅರಳುಪ್ಪಿದೆಯಲ್ಲ, ಅದು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ. ಯಾರಾದರೂ ಹಿರಿಯೋರು ಮನೆಯಲ್ಲಿದ್ದರೆ ಕೇಳಿ, ಅವರು ಉಪ್ಪನ್ನ ಖಾಲಿ ಆಗೋದಕ್ಕೆ ಬಿಡಬೇಡಿ, ಇನ್ನೂ ಒಂದಷ್ಟು ಇದ್ದಂಗೆನೆ ಉಪ್ಪನ್ನ ತಂದಿಟ್ಕೊಳ್ಳಿ. ಮನೆಯಲ್ಲಿ ಸಂಪೂರ್ಣವಾಗಿ ಅರಳುಪ್ಪು ಖಾಲಿ ಆಗೋದಕ್ಕೆ ಬಿಡಬಾರ್ದಂತೆ, ಉಪ್ಪು ಯಾವಾಗ್ಲೂ ಅಷ್ಟೇ. ಹಾಗೆಯೇ ಎಡಗೈನಲ್ಲಿ ಉಪ್ಪಿನ ಡಬ್ಬಕ್ಕೆ ಎಡಗೈ ಹಾಕಬೇಡಿ ಅಂತ ಹೇಳ್ತಾರೆ. ಹಾಗೆಯೇ ಇನ್ನೊಂದು ಸ್ವಲ್ಪ ಜನ ದೊಡ್ಡವರು ಹೇಳ್ತಾ ಇರ್ತಾರೆ, ರಾತ್ರಿ ಟೈಮು ಉಪ್ಪನ್ನ ಹೊಸ್ಲಿಂದ ಆಚೆ ಕೊಡಬಾರ್ದು. ಯಾರಿಗಾದರೂ ಬೇಕು ಅಂದ್ರೂ ಕೂಡ ನಾವೇನಾದರೂ ಯಾರಾದರೂ ಕೇಳ್ತಾ ಇದ್ದಾರೆ ಅಂದ್ರೂ ಉಪ್ಪನ್ನ ಯಾವುದೇ ಕಾರಣಕ್ಕೂ ಆಚೆ ಕೊಡಬಾರ್ದಂತೆ. ಅದು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ. ಇವತ್ತು ಉಪ್ಪಿನಿಂದನೇ ಲಕ್ಷ್ಮಿನ ಆಕರ್ಷಣೆ ಮಾಡುವಂಥ ಒಂದು ಚಿಕ್ಕ ಇದನ್ನ ಪೂಜೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಹೊಸಾದು ಮಣ್ಣಿನ ದೀಪನ ತಗೊಳ್ಳಿ. ಅದು ಮಣ್ಣಿಂದ ದೀಪ ಅಥವಾ ಮಣ್ಣಿನ ಬಟ್ಲಿದ್ರೂ ಓಕೆ. ಈ ಥರ ಅಗಲವಾಗಿರಲಿ. ಅದಕ್ಕೆ ನೀಟಾಗಿ ತಂದು ಎಲ್ಲ ತೊಳೆದಿದ್ದಾದಮೇಲೆ ಒಂದಿನ ನೀರಲ್ಲಿ ನೆನೆಸಿಟ್ಟು ತೊಳ್ಕೊಳ್ಳಿ. ತೊಳೆದಿದ್ದಾದಮೇಲೆ ಅರಿಶಿನ ಕುಂಕುಮ ಇಡಬೇಕು. ಅದಕ್ಕೆ ಪೂರ್ತಿಯಾಗಿ ಅರಳುಪ್ಪನ್ನ ತುಂಬಿಸ್ಬೇಕು. ಪೂರ್ತಿಯಾಗಿ ಅರಳುಪ್ಪನ್ನ ನೀಟಾಗಿ ಈ ಥರ ತುಂಬಿಸ್ಕೊಂಡು ಯೂಸ್ ಮಾಡಿರೋದಾಗಬಾರ್ದು. ಸೊ ಅರಳುಪ್ಪು ಸಾಮಾನ್ಯವಾಗಿ ಡಬ್ಬದಲ್ಲಿ ಇಟ್ಕೊಂಡಿರ್ತೀವಲ್ವ, ಅರಳುಪ್ಪನ್ನ ತುಂಬಿಸಿದ್ದಾದಮೇಲೆ ಅದ್ರ ಮೇಲ್ಗಡೆ ಮತ್ತೆ ಅರಿಶಿನ ಕುಂಕುಮನ ಇಡಬೇಕು. ನೀವು ಪೂಜೆ ಮಾಡುವಾಗ್ಲೇ ಒಳ್ಳೆ ಮನಸ್ಸಿಂದ ದೇವ್ರ ಮನೆ ಕ್ಲೀನ್ ಮಾಡ್ತೀರಲ್ಲ ಅವತ್ತು ಮಾಡ್ಕೊಳ್ಳಿ. ಹಾಗೆಯೇ ಇದನ್ನು ಒಳ್ಳೆ ದಿನ ಶುರು ಮಾಡಿಡಿ. ಅದರಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ, ಮನೆ ದೇವ್ರ ವಾರ ಬಂದಾಗ ಮಾಡಿ, ತುಂಬ ಒಳ್ಳೆಯದು. ಈ ಥರ ಚಿಕ್ಕದು ಕನ್ನಡಿ ಸಿಗತ್ತೆ. ಇದೊಂದು ₹10 ಇರ್ಬೋದೇನೋ ಕನ್ನಡಿ. ಗ್ರಂಥಿಗೆ ಅಂಗಡಿನಲ್ಲಿ ಎಲ್ಲ ಕಡೆ ಸಿಗುತ್ತೆ ಈ ಕನ್ನಡಿ. ಇದನ್ನ ಕನ್ನಡಿ ತಗೊಳ್ಳಿ. ಕನ್ನಡಿನ ಆ ಉಪ್ಪಿನ ಇದರೊಳಗಡೆ ಸಿಗಿಸ್ಬೇಕು. ಅದು ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಅದರ ಮುಂದೆ ಒಂದು ಏಲಕ್ಕಿ, 2 ಲವಂಗನ ಇಟ್ಕೊಳ್ತಾ ಇದ್ದೀನಿ. ನಾನು ಏನೆಲ್ಲ ಹೇಳಿ ತೋರಿಸ್ತಾ ಇದ್ದೀನಿ ಅದನ್ನು ಇದ್ರ ಮುಂದೆ ಕನ್ನಡಿನಲ್ಲಿ ರಿಫ್ಲೆಕ್ಸ್ ಆಗಬೇಕು. ಅದು ಕಾಣ್ತಾ ಇರಬೇಕು. ₹5 ಕಾಯಿನು. ನಿಮ್ಮ ಹತ್ರ ಏನಾದರೂ ಗೋಲ್ಡ್ ಕಾಯಿನ್ ಇದ್ದರೆ ಅದನ್ನೇ ಇಟ್ಕೊಳ್ಳಿ, ತುಂಬಾ ಒಳ್ಳೆಯದು. ಸೊ ಗೋಲ್ಡ್ ಕಾಯಿನ್ ಅಂದರೆ ಚಿನ್ನದ ಆಕರ್ಷಣೆ ಇದ್ದಂಗೆ. ಸೊ ಚಿನ್ನ ಕೂಡ ಲಕ್ಷ್ಮಿನೇ ಅಲ್ವಾ? ಹಾಗೆಯೇ ಬಳೆ, ಕಪ್ಪು ಬಳೆಗಳನ್ನ ಚಿಕ್ಕದು ಬಳೆಗಳು ಸಿಗತ್ತೆ ಗ್ರಂಥಿಗೆ ಅಂಗಡಿನಲ್ಲಿ, ಅದನ್ನು ಕೂಡ ಇಟ್ಕೊಳ್ಳಿ. ಹಾಗೆಯೇ ಕರಿಮಣಿ ಇಡಿ. ಆಮೇಲೆ ಇದು ಏಲಕ್ಕಿ ಮತ್ತು ಲವಂಗ ಲಕ್ಷ್ಮಿಯ ಸ್ವರೂಪ ಅಂತಾರೆ. ಸೊ ಹಾಗಾಗಿ ಅದನ್ನು ಕೂಡ ಇಟ್ಕೊಂಡು ₹5 ನಂದು ಇಲ್ಲಿ ಗೋಲ್ಡ್ ಕಾಯಿನ್. ನಿಮ್ಮ ಹತ್ರ ಏನಾದ್ರು ಬೆಳ್ಳಿ ಕಾಯಿನ್ ಇದ್ದರೆ ಅದನ್ನು ಇಟ್ಕೊಳ್ಳಿ, ತುಂಬಾ ಒಳ್ಳೆಯದು ಬೆಳ್ಳಿ ಕಾಯಿನ್ ಇಟ್ಟರೆ. ಲಕ್ಷ್ಮಿಯನ್ನ ಆಕರ್ಷಣೆ ಮಾಡೋದಕ್ಕೆ ಶಾಶ್ವತವಾಗಿ ಮನೆಯಲ್ಲಿ ನೆಲೆಸಿರಬೇಕು. ನಾವೇನೇ ಸಂಪಾದನೆ ಮಾಡಿದ್ರೂ ಅದು ನಮ್ಮ ಹತ್ರನೇ ಇರಬೇಕು. ಖರ್ಚು ಕಮ್ಮಿ ಆಗಬೇಕು ಅಂದರೆ ಇಂಥದಷ್ಟು ಪೂಜೆಗಳನ್ನ ಮಾಡ್ತಾ ಇರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅದನ್ನು ಪ್ರತಿ ಪೂಜೆ ಮಾಡುವಾಗ್ಲೂ ಅದಕ್ಕೂ ಕೂಡ ಪೂಜೆ ಮಾಡಿ. ಅಮಾವಾಸ್ಯೆ ಬಂದಾಗ ಇದನ್ನು ಚೇಂಜ್ ಮಾಡಿ, ಮತ್ತು ಆ ಅರಳುಪ್ಪು ಇದೆಯಲ್ಲ ಅದನ್ನು ಮಾತ್ರ ಚೇಂಜ್ ಮಾಡಿಕೊಂಡು ಅದನ್ನು ಯಾವುದಾದ್ರೂ ಗಿಡಕ್ಕೆ, ಹಸಿರು ಗಿಡಕ್ಕೆ ಹಾಕಿ ಮತ್ತು ಬೇರೆ ಉಪ್ಪನ್ನ ತುಂಬಿಸಿ ನೀಟಾಗಿ ತೊಳೆದು ಪೂಜೆ ಮಾಡಿಕೊಂಡ್ರೆ ಆಯಿತು. ಸೊ ಇದನ್ನು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾ ಬನ್ನಿ. ನಿಜವಾಗ್ಲೂ ಎಷ್ಟು ಚೇಂಜಸ್ನ ನೀವು ಕಾಣ್ತೀರಾ ಅಂದರೆ ತುಂಬ ಚೇಂಜಸ್ ಆಗುತ್ತೆ. ನೀವೇನೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ. ಆಮೇಲೆ ಮನೆಯಲ್ಲಿ ಏನಾದರೂ ಸಿಕ್ಕಾಪಟ್ಟೆ ಗಲಾಟೆ ಆಗ್ತಾಯಿದ್ರೆ, ಮನಸ್ತಾಪ ಆಗ್ತಾಯಿದ್ರೆ, ಕಿರಿಕಿರಿ ಆಗ್ತಾಯಿದ್ರೆ ಅದು ಕೂಡ ಕಮ್ಮಿ ಆಗುತ್ತೆ. ಉಪ್ಪಿಗೆ ಎಲ್ಲವನ್ನೂ ಕಂಟ್ರೋಲ್ ಮಾಡೋ ಶಕ್ತಿ ಇರುತ್ತೆ. ಸೊ ಹಾಗಾಗಿ ಮಹಾಲಕ್ಷ್ಮಿಯ ಸ್ವರೂಪ ಅಂತಾರೆ. ತುಂಬ ಹಣದ ಪ್ರಾಬ್ಲಮ್ ಇದ್ದರೆ, ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದ್ದರೆ, ದುಡ್ಡಿನ ಸಮಸ್ಯೆ ಆಗ್ತಾಯಿದ್ರೆ ಇದನ್ನು ಖಂಡಿತವಾಗ್ಲೂ ಮಾಡಿ. ಈಗ ಹೇಗೋ ಅಕ್ಷಯ ತೃತೀಯ ಬರ್ತಾ ಇದೆಯಲ್ಲ, ಆವತ್ತೇ ಮಾಡಿದ್ರೆ ಬಸವನ ಜಯಂತಿ ದಿನ ತುಂಬಾ ಒಳ್ಳೆಯದು. ಸೊ ನನಗೆ ಗೊತ್ತಿರೋಂಥ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೇ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಹಾಗೇನೇ ಫ್ರೆಂಡ್ಸ್‌ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗಲಿ. ಇವಾಗ ನಾನು ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ದೀಪಕ್ಕೆ ಜವೇದ್ ಪೌಡರ್‌ನ ಹಾಕೋದನ್ನ ಮರಿಬೇಡಿ. ಇದು ಕೂಡ ಲಕ್ಷ್ಮಿಯನ್ನ ಆಕರ್ಷಣೆ ಮಾಡೋದಕ್ಕೆ ಜವೇದಿ ಪೌಡರು ತುಂಬಾನೇ ಒಳ್ಳೆಯದು. ಸೊ ಹಾಗಾಗಿ ಒಂದು ಡಬ್ಬಿನ ತಂದಿಟ್ಕೊಂಡ್ರೆ ಸಾಕು. ನೀವು ಪೂಜೆ ಮಾಡೋ ಟೈಮಲ್ಲಿ ಒಂದೊಂದು ಕರ್ಪೂರ ಹಾಕಿದ್ರು ಕೂಡ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದೀವಿ ಏನೋ ಅನ್ನೋ ಥರ ಫೀಲ್ ಆಗುತ್ತೆ. ಹಾಗೇನೇ ತುಪ್ಪದ ದೀಪ ಹಚ್ಚಿ ಸಾಧ್ಯವಾದರೆ ತುಂಬಾನೇ ಒಳ್ಳೆಯದು. ಮನೆಯಲ್ಲಿ ತುಪ್ಪದ ದೀಪ ಉರಿಸಿದ್ರೆ ತುಂಬ ಒಂಥರ ಆಗರ್ಭ ಶ್ರೀಮಂತರು ಅಂತಾರಲ್ವಾ, ಅದಕ್ಕೆ ಆಗೋದು ಖಂಡಿತ. ನಮಗೆ ಕಷ್ಟ ಬಂದಾಗ, ನೋವಾದಾಗ, ಸಮಸ್ಯೆಗಳಾದಾಗ ನಾವು ಯಾರ ಹತ್ರ ಹೇಳ್ಕೊಳ್ತೀವಿ? ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿಯವ್ರ ಹತ್ರ ಹೇಳ್ಕೊಳ್ತೀವಿ. ಅದನ್ನ ಮೊದಲು ನಿಲ್ಲಿಸಿ. ಯಾರೋ ಒಬ್ರೋ ಇಬ್ರೋ ಸಹಾಯ ಮಾಡ್ಬೋದು. ಆದ್ರೆ ಆಡ್ಕೊಂಡು ನಗೋರೇ ಜಾಸ್ತಿ. ಯಾಕೆ ಅಂದ್ರೆ ಮುಂದೆ ಕೇಳಿಸ್ಕೊಂತಾರೆ, ಬೆನ್ನಿಂದೆ ಹೋಗಿ ಅವ್ರಿಗೆ ಹೀಗೆ, ಹಾಗೆ ಅಂತ ಹೇಳ್ಕೊಂಡು ನಗ್ತಾರೆ. ಆದ್ರೆ ಎಲ್ಲರೂ ಅಲ್ಲ, ಕೆಲವರು ಹೆಲ್ಪ್ ಮಾಡ್ಬೋದೇನೋ. ಅದಕ್ಕಿನ್ನ ನೀವು ಭಗವಂತನ ಜಾಸ್ತಿ ನಂಬಿ, ಪರಮಾತ್ಮನ ಹತ್ರ ಕೂತ್ಕೊಂಡು ದೇವ್ರ ಮನೇಲಿ ಒಂದು ತುಪ್ಪದ ದೀಪ ಹಚ್ಚಿಟ್ಟು ನಮ್ಮೆಲ್ಲ ಸಮಸ್ಯೆಗಳನ್ನ, ಕಷ್ಟಗಳನ್ನ ಯಾಕಿಷ್ಟು ಕೊಟ್ಟಿದೀಯಾ ಓಕೆ, ಅದನ್ನ ತಡ್ಕೊಳ್ಳೋ ಶಕ್ತಿನೂ ಕೊಡು. ಮುಂದೆ ಒಂದಿನ ಒಂದು ಒಳ್ಳೇದ್ ಮಾಡು ಅಂತ ನಾವು ಬೇಡ್ಕೊಂಡ್ರೆ ಸಾಕು. ಆ ಭಗವಂತ ನಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾರೆ. ನಮ್ದೇನೇ ನೋವಿದ್ರೂನು ಭಗವಂತನ ಹತ್ರ ಹೇಳ್ಕೊಳ್ಳಿ. ಜನಗಳ ಹತ್ರ ಹೇಳ್ಕೊಂಡು ಅವ್ರ ಬಾಯಿಗೆ ತುತ್ತಾಗೋ ಬದಲು ಭಗವಂತನ ಹತ್ರ ನಾವು ಕೇಳ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಮ್ಗೊಂದು ಪರಿಹಾರ ಅಂತ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ನಾವು ಮಾಡುವಂಥ ಪೂಜೆ ಭಗವಂತನಿಗೆ ಸಲ್ಲೇ ಸಲ್ಲುತ್ತೆ. ಭಕ್ತಿಯಿಂದ, ನಿಷ್ಠೆಯಿಂದ ಮಾಡಿ. ಆಡಂಬರದ ಪೂಜೆಗಿನ್ನ ಇಲ್ಲಿ ಭಗವಂತನಿಗೆ ತೃಪ್ತಿ ಆಗಬೇಕು. ಮನಸ್ಸು ನೆಮ್ಮದಿಯಿಂದ ಪೂಜೆ ಮಾಡಿ, ಒಳ್ಳೆಯದಾಗತ್ತೆ. ಸೊ ಯಾರೆಲ್ಲ ಈ ಚಾನಲ್‌ನ ನೋಡ್ತಾ ಇದ್ದೀರಾ, ಹಾಗೇನೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆ ಅವ್ರಿಗೂ ನಿಮಗಿಷ್ಟ ಆಗೋರಿಗೆ ಶೇರ್ ಮಾಡಿ. ಅವರು ಕೂಡ ಯಾರು ನಂಬಿಕೆ ಇರ್ತಾರೆ ಅವ್ರಿಗೆ